ಪ್ರಿಯ ವೀಕ್ಷಕರ, ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪರ್ವತಗಳ ಸೌಂದರ್ಯ, ಮೆಡಿಟರೇನಿಯನ್ ನೀಲಿ ಸಮುದ್ರದ ಅಲೆಗಳು, ಹಳೆಯ ನಾಗರಿಕತೆಗಳ ಕಥೆಗಳನ್ನು ಹೇಳುವ ಅವಶೇಷಗಳು, ಯುದ್ಧಗಳ ನಡುವೆ ಬದುಕು ಕಲಿತ ಜನರು, ಯುದ್ಧಗಳನ್ನು ಎದುರಿಸಿದರೂ ಕೂಡ ಆಸೆಗಳನ್ನು ಕಳೆದುಕೊಳ್ಳದ ಜನರು, ಸಂಗೀತ, ಆಹಾರ ಮತ್ತು ಜೀವನದ ಉತ್ಸಾಹದಿಂದ ತುಂಬಿರುವ ದೇಶ ಇದು. ಇತಿಹಾಸ, ಸಹನಶಕ್ತಿ ಮತ್ತು ಸೌಂದರ್ಯದ ಜೀವಂತ ಕತೆ. ವಿಶ್ವದ ಅಚ್ಚರಿಗಳ ಪ್ರಯಾಣದಲ್ಲಿ ಇಂದು ನಾವು ಅನ್ವೇಷಿಸೋದಕ್ಕೆ ಹೊರಟಿರೋದು ಲೆಬನಾನ್ ದೇಶವನ್ನು. ಈ ದೇಶದ ವಿಸ್ಮಯ ಸಂಗತಿಗಳನ್ನು ನೋಡುವ ಮೊದಲು ನೀವು ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರ, ಲೆಬನಾನ್ ಮಧ್ಯಪೂರ್ವದಲ್ಲಿರುವ ಒಂದು ಸಣ್ಣ ಆದರೆ ಅತ್ಯಂತ ಸುಂದರ ದೇಶವಾಗಿದೆ. ಇನ್ನೂ ಬಳಕೆಯಲ್ಲಿರುವ ವಿಶ್ವದ ಅತ್ಯಂತ ಹಳೆಯ ಹೆಸರು ಲೆಬನಾನ್ ಆಗಿದೆ. ಈ ಹೆಸರನ್ನು ಸುಮಾರು 4000 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಬಳಸಲಾಗ್ತಾ ಇದೆ. ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರ, ಉತ್ತರ ಮತ್ತು ಪೂರ್ವಕ್ಕೆ ಸಿರಿಯಾ, ದಕ್ಷಿಣಕ್ಕೆ ಇಸ್ರೇಲ್ ದೇಶ ಇದೆ. ಈ ದೇಶದಲ್ಲಿ 2 ಪ್ರಮುಖ ಪರ್ವತ ಸರಪಳಿಗಳಿವೆ. ಇವುಗಳಿಗೆ ಮೌಂಟ್ ಲೆಬನಾನ್ ಪರ್ವತಗಳು ಮತ್ತು ಆಂಟಿ ಲೆಬನಾನ್ ಪರ್ವತಗಳು ಎಂದು ಕರೀತಾರೆ. ಇವುಗಳ ಮಧ್ಯೆ ಒಂದು ಫಲವತ್ತಾದ ಬೇಕಾ ಕಣಿವೆ ಇದೆ. ಇದು ಕೃಷಿಗೆ ಪ್ರಸಿದ್ಧವಾದ ಪ್ರದೇಶವಾಗಿದೆ. ಸಮುದ್ರ ತೀರದಲ್ಲಿ ಮೆಡಿಟರೇನಿಯನ್ ಹವಾಮಾನ ಹೊಂದಿರೋ ಲೆಬನಾನ್ನಲ್ಲಿ ಪರ್ವತಗಳಲ್ಲಿ ಚಳಿಗಾಲದಲ್ಲಿ ಹಿಮವೂ ಕೂಡ ಬೀಳುತ್ತೆ. ಮಧ್ಯಪ್ರಾಚ್ಯದಲ್ಲಿಯೇ 2ನೇ ಚಿಕ್ಕ ದೇಶ ಲೆಬನಾನ್ ಆಗಿದೆ. ವಾಸ್ತವವಾಗಿ ಈ ದೇಶ ಕೇವಲ 10,452 ಚದರ ಕಿಲೋಮೀಟರ್ಗಳಷ್ಟು ಪ್ರದೇಶವನ್ನು ಹೊಂದಿದೆ. ಈ ದೇಶ ತುಂಬ ಚಿಕ್ಕದಾಗಿದ್ದು ನೀವು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈ ದೇಶದಲ್ಲಿ ಕೆಲವೇ ಗಂಟೆಗಳಲ್ಲಿ ಪ್ರಯಾಣ ಮಾಡ್ಬೋದು. ಈ ದೇಶದ ರಾಜಧಾನಿ ಬೈರುತ್ ಆಗಿದೆ. ಇದು ಹೆಚ್ಚಾಗಿ ಮಧ್ಯಪ್ರಾಚ್ಯದ ಪ್ಯಾರಿಸ್ ಅಂತಲೇ ಪ್ರಸಿದ್ಧಿಯಾಗಿದೆ. ಇದು ಇತಿಹಾಸ ಮತ್ತು ಅದ್ಭುತ ಪ್ರಾಚೀನ ಕಟ್ಟಡಗಳಿಗೆ ಹೆಸರುವಾಸಿಯಾಗಿದೆ. ಬೈರುತ್ ನಗರವನ್ನು ಇದುವರೆಗೆ 7 ಬಾರಿ ನಾಶಪಡಿಸಲಾಗಿದೆ ಅಥವಾ ಪುನರ್ ನಿರ್ಮಿಸಲಾಗಿದೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಇದು ಫೀನಿಕ್ಸ್ ನಗರ ಎನ್ನುವ ಹೆಸರನ್ನು ಗಳಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಈ ದೇಶ ಇದ್ದರೂ ಕೂಡ ಲೆಬನಾನ್ನಲ್ಲಿ ಯಾವುದೇ ಮರುಭೂಮಿಗಳಿಲ್ಲ ಅಂತಂದರೆ ಆಶ್ಚರ್ಯ ಅನಿಸುತ್ತೆ. ಇಲ್ಲಿಯ ಲ್ಯಾಂಡ್ಸ್ಕೇಪ್ ನೀವು ನೋಡಿದ್ರೆ ಇದು ತುಂಬ ಹಚ್ಚ ಹಸಿರಿನಿಂದ ಕೂಡಿದ್ದು ಪರ್ವತಮಯವಾಗಿದೆ. ಈ ಎತ್ತರದ ಪರ್ವತಗಳಲ್ಲಿ ದೇವದಾರ್ ಮರಗಳು ಸುಮಾರು 2000 ವರ್ಷಗಳಿಗಿಂತ ಹಳೆಯವು ಮತ್ತು ರೋಮನ್ ಸಾಮ್ರಾಜ್ಯಕ್ಕಿಂತ ಹಿಂದೆ ಇದ್ವು ಅಂದರೆ ಆಶ್ಚರ್ಯ ಅನಿಸುತ್ತೆ. ಸಾವಿರಾರು ವರ್ಷಗಳಷ್ಟು ಹಳೆಯ ಮರಗಳನ್ನು ಹೊಂದಿರೋ ಈ ದೇಶ ಸಾಮ್ರಾಜ್ಯಗಳ ಉದಯ ಮತ್ತು ಪತನಕ್ಕೆ ಕೂಡ ಸಾಕ್ಷಿಯಾಗಿದೆ. ಅವುಗಳ ನಡುವೆ ನಡೆಯುವುದು ಜೀವಂತ ಕ್ಯಾಥೆಡ್ರಲನ್ನು ಪ್ರವೇಶಿಸಿದಂತೆ ಭಾಸವಾಗುತ್ತೆ. ಮುಖ್ಯವಾಗಿ ಈ ದೇಶ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳು, ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಬಂದರು ಸೇವೆಗಳು, ಕೃಷಿಯಲ್ಲಿ ದ್ರಾಕ್ಷಿ ಮತ್ತು ಆಲಿವ್ ಹಣ್ಣುಗಳ ಮೂಲಕ ಆದಾಯವನ್ನು ಗಳಿಸುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಆರ್ಥಿಕ ಸಂಕಷ್ಟ, ಹಣದುಬ್ಬರ ಮತ್ತು ನಿರುದ್ಯೋಗ ಇವು ಈ ದೇಶದ ಆರ್ಥಿಕತೆಯನ್ನು ಇತ್ತೀಚೆಗೆ ದುರ್ಬಲಗೊಳಿಸಿವೆ. ಲೆಬನಾನ್ನಲ್ಲಿರೋ ಹೆಚ್ಚು ಪ್ರದೇಶ ಕೃಷಿಗೆ ಒಳಗಾಗಿದ್ದರೂ ಕೂಡ ಅವರು ಕೃಷಿಯ ಮೇಲೆ ಹೆಚ್ಚು ಅವಲಂಬಿತರಾಗಿಲ್ಲ. ಈ ದೇಶದ ಜನಸಂಖ್ಯೆಯ ಕೇವಲ 12% ಜನರು ಮಾತ್ರ ಕೃಷಿ ವಲಯದೊಂದಿಗೆ ಸಂಯೋಜಿತರಾಗಿದ್ದಾರೆ. ಲೆಬನಾನ್ನ ಕರೆನ್ಸಿಗೆ ಲೆಬನೀಸ್ ಪೌಂಡ್ ಅಂತ ಕರೀತಾರೆ. ಹಿಂದಿನಿಂದಲೂ ಕೂಡ ಇದರ ಮೌಲ್ಯ ಸ್ಥಿರವಾಗಿದ್ದರೂ ಕೂಡ ಇತ್ತೀಚಿನ ಆರ್ಥಿಕ ಸಂಕಷ್ಟದಿಂದಾಗಿ ಕರೆನ್ಸಿ ಮೌಲ್ಯ ಬಹಳ ಕುಸಿದಿದೆ. ನಮ್ಮ ಭಾರತೀಯ ₹1 ಸುಮಾರು 1000 ಲೆಬನೀಸ್ ಪೌಂಡ್ಗೆ ಸಮಾನವಾಗಿರುತ್ತೆ. ಈ ದೇಶದಲ್ಲಿ 58 ಲಕ್ಷ ಜನರು ಮಾತ್ರ ವಾಸ ಮಾಡ್ತಿದ್ದಾರೆ. ಒಂದು ವರದಿ ಪ್ರಕಾರ ಈ ಆಧುನಿಕ ಲೆಬನಾನಿನವರು ಇತಿಹಾಸದ ಶ್ರೇಷ್ಠ ನಾಗರಿಕತೆಗಳಲ್ಲಿ ಒಂದಾದ ಪ್ರಾಚೀನ ಫಿನಿಷಿಯನರ DNA ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ಲೆಬನಾನ್ ಅರಬ್ ಜಗತ್ತಿನಲ್ಲೇ ಅತ್ಯಧಿಕ ಸಾಕ್ಷರತಾ ದರವನ್ನು ಹೊಂದಿದೆ. ಲೆಬನಾನ್ ಜನರು ಬಹು ಸಾಂಸ್ಕೃತಿಕ ಸಮಾಜವನ್ನು ಹೊಂದಿದ್ದಾರೆ. ಈ ದೇಶದಲ್ಲಿ ಮುಖ್ಯವಾಗಿ ಅರೇಬಿಕ್ ಭಾಷೆಯನ್ನು ಮಾತನಾಡಲಾಗುತ್ತೆ. ಜೊತೆಗೆ ಫ್ರೆಂಚ್ ಮತ್ತು ಇಂಗ್ಲಿಷ್ ಇಲ್ಲಿ ಸಾಮಾನ್ಯವಾಗಿದೆ. ಇಸ್ಲಾಂ ಧರ್ಮವನ್ನು ಫಾಲೋ ಮಾಡೋ ಈ ದೇಶದಲ್ಲಿ ಹೆಚ್ಚಾಗಿ ಸುನ್ನಿ ಮುಸ್ಲಿಮರಿದ್ದಾರೆ. ವೀಕ್ಷಕರ, ಲೆಬನಾನ್ನ ಇತಿಹಾಸ ಭೂಮಿಯ ಮೇಲಿನ ಯಾವುದೇ ಇತರ ರಾಷ್ಟ್ರಗಳಿಗಿಂತ ಹೆಚ್ಚು ಹಿಂದಕ್ಕೆ ವಿಸ್ತರಿಸುತ್ತೆ. ಇತಿಹಾಸವನ್ನು ಕೆದಕಿದಾಗ ನಾಗರಿಕತೆ ಪ್ರಾರಂಭ ಆಗೋದು ಈ ಪ್ರದೇಶದಿಂದಲೇ. ಫಿನಿಷಿಯನ್ನರು ನಿಪುಣ ಸಮುದ್ರ ಯಾತ್ರಿಕರಾಗಿದ್ದರು ಮತ್ತು ವ್ಯಾಪಾರಿಗಳಾಗಿದ್ದರು. ಈ ತೀರದಿಂದ ಅವರು ನೌಕಾಯಾನ ಮಾಡಿ ಮೆಡಿಟರೇನಿಯನ್ನಾದ್ಯಂತ ತಮ್ಮ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಿದರು. ಸುಮಾರು 4000 ವರ್ಷಗಳಿಗಿಂತಲೂ ಹಳೆಯದಾದ ಈ ದೇಶವನ್ನು ಪ್ರಾಚೀನ ಫಿನಿಷಿಯನ್ನರು ಕಡಲ ವ್ಯಾಪಾರ ಮತ್ತು ಆರಂಭಿಕ ಕ್ರಿಶ್ಚಿಯನ್ ಸಮುದಾಯದಿಂದ ಹಿಡಿದು ರೋಮನ್, ಬೈಜಾಂಟೈನ್ ಮತ್ತು ಇಸ್ಲಾಮಿಕ್ ಆಳ್ವಿಕೆಯವರೆಗೆ ಪ್ರಸಿದ್ಧವಾಗಿತ್ತು. ಅಟ್ಟಮನ್ ತುರ್ಕರ ನಿಯಂತ್ರಣದಲ್ಲಿ ಇದು ಫರಾಕಾಸ್ಟಿಯನ್ನು ತಲುಪಿತು. ಮೊದಲ ಮಹಾಯುದ್ಧದ ನಂತರ ಫ್ರೆಂಚ್ ಆದೇಶಿತ ಗ್ರೇಟರ್ ಲೆಬನಾನ್ ಆದ ಈ ದೇಶ 1943ರಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿತು. 1975ರ ಅಂತರ್ಯುದ್ಧದ ನಂತರ ಇಸ್ರೇಲ್ 2 ಬಾರಿ ಲೆಬನಾನ್ ಮೇಲೆ ದಾಳಿ ಮಾಡಿ 2010ರವರೆಗೆ ಈ ದೇಶವನ್ನು ಆಳ್ತು. ಅಂತರ್ಯುದ್ಧದ ಸಮಯದಲ್ಲಿ ಸುಮಾರು 2 ಲಕ್ಷ ಜನ ಇಲ್ಲಿ ಸಾವನ್ನಪ್ಪಿದ್ರು ಅಂತ ಹೇಳಲಾಗುತ್ತೆ. ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ಪ್ಯಾಲೆಸ್ತೈನಿಂದ ಇಲ್ಲಿಗೆ ವಲಸೆ ಬರ್ತಾರೆ. ಇಸ್ರೇಲಿ ಸೈನ್ಯ ಅವರ ಮೇಲೆ ಇಲ್ಲಿ ದಾಳಿ ಮಾಡಿದ್ರಿಂದ ಈ ದೇಶ ನಲುಗಬೇಕಾಗುತ್ತೆ. ಹಿಜ್ಬುಲ್ಲಾ ಚಳವಳಿಗೆ ಬಳವಳಿಯಾದ ಈ ದೇಶ ಇಂದಿಗೂ ಕೂಡ ಒಂದಲ್ಲ ಒಂದು ರೀತಿ ಕಷ್ಟವನ್ನು ಅನುಭವಿಸ್ತಾ ಇದೆ.
ಸಾಮಾನ್ಯವಾಗಿ ಈ ದೇಶಕ್ಕೆ ಮಧ್ಯಪ್ರಾಚ್ಯದ ಪ್ಯಾರಿಸ್ ಅಂತಲೇ ಕರೀತಾರೆ. 1950 ಮತ್ತು 60ರ ದಶಕದಲ್ಲಿ ಲೆಬನಾನ್ ತನ್ನ ಆರ್ಥಿಕ ಸದೃಢತೆ ಮತ್ತು ವೈವಿಧ್ಯತೆಯಿಂದಾಗಿ ಈ ಶೀರ್ಷಿಕೆಯನ್ನು ಪಡೆಯಿತು. ಆ ಸಮಯದಲ್ಲಿ ಈ ದೇಶ ವಾಸ್ತವವಾಗಿ ಜಗತ್ತಿನಲ್ಲಿ ಸಾಕಷ್ಟು ಆರ್ಥಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಹೊಂದಿತ್ತು. ದುರಾದೃಷ್ಟವಶಾತ್ ಇತ್ತೀಚಿನ ದಶಕಗಳಲ್ಲಿ ಈ ದೇಶ ಈ ರೀತಿಯಾದ ಕಠಿಣ ಸಮಯವನ್ನು ಎದುರಿಸ್ತಾ ಇದೆ. ವೀಕ್ಷಕರೇ, ರೋಮ್ನ ಹೊರಗೆ ಪ್ರಾಚೀನ ರೋಮ್ನ ಶ್ರೇಷ್ಠ ತುಣುಕು ಲೆಬನಾನ್ನಲ್ಲಿದೆ. ಇತಿಹಾಸ ಪ್ರಿಯರಿಗೆ ಇದನ್ನು ನಂಬೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಲೆಬನಾನ್ನಲ್ಲಿರೋ ಆಧುನಿಕ ಪಟ್ಟಣ ಬಾಲ್ಬೇಕ್ ನಿಜವಾಗಿಯೂ ವಿಶಿಷ್ಟವಾಗಿದೆ. ಈ ಪಟ್ಟಣ ಪ್ರಾಯೋಗಿಕವಾಗಿ ಅದರ ಹೃದಯ ಭಾಗದಲ್ಲಿರೋ ರೋಮನ್ ರಚನೆಗೆ ಸಮಾನಾರ್ಥಕವಾಗಿದೆ. ಇಲ್ಲಿ ವಿಶೇಷವಾಗಿ 2ನೇ ಶತಮಾನದ ಅದ್ಭುತವಾದ ಬ್ಯಾಕಸ್ ಬೃಹತ್ ದೇವಾಲಯ. ಇದು ಸಂಪೂರ್ಣವಾಗಿ ವಿಭಿನ್ನವಾದ ಪ್ರಾಚೀನ ನಾಗರಿಕತೆಯ ಒಂದು ಪರಂಪರೆಯಾಗಿದೆ. ಈ ದೇಗುಲವನ್ನು ಅಥೆನ್ಸ್ನಲ್ಲಿರೋ ಪಾರ್ಥೆನಾನ್ಗೆ ಹೋಲಿಸ್ಬೋದು. ಇದು ಒಂದು ಸಾಮಾನ್ಯ ಪಟ್ಟಣವಾಗಿದ್ದರೂ ಕೂಡ ಪುರಾತನ ಕಾಲದಲ್ಲಿ ಇದು ರೋಮನ್ ಸಾಮ್ರಾಜ್ಯದ ಅತ್ಯಂತ ಮಹತ್ವದ ಧಾರ್ಮಿಕ ಕೇಂದ್ರವಾಗಿತ್ತು. ಇಲ್ಲಿರುವ ದೇವಾಲಯಗಳು ಜಗತ್ತಿನ ಅತಿ ದೊಡ್ಡ ರೋಮನ್ ದೇವಾಲಯಗಳಲ್ಲಿ ಒಂದಾಗಿದ್ದಾವೆ. ಭಾರೀ ಗಾತ್ರದ ಕಲ್ಲುಗಳನ್ನು ಬಳಸಿ ನಿರ್ಮಿಸಿದ ಅದ್ಭುತ ವಾಸ್ತುಶಿಲ್ಪವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಲೆಬನಾನ್ನಲ್ಲಿರುವ ಬಾಲ್ಬೇಕ್ ಒಂದು ಆಧುನಿಕ ಪಟ್ಟಣವಾಗಿದ್ದರೂ ಕೂಡ ಅದು ವಿಶ್ವ ಪ್ರಸಿದ್ಧವಾದ ಪ್ರಾಚೀನ ಅವಶೇಷಗಳಿಗಾಗಿ ಹೆಚ್ಚು ಹೆಸರುವಾಸಿಯಾಗಿದೆ. ದೇವದಾರ್ ಮರ ಲೆಬನಾನ್ನ ರಾಷ್ಟ್ರೀಯ ಮರವಾಗಿದೆ. ನೀವು ಈ ಮರವನ್ನು ಲೆಬನಾನ್ನ ರಾಷ್ಟ್ರೀಯ ಧ್ವಜದಲ್ಲಿಯೂ ಕೂಡ ನೋಡ್ಬೋದು. ಇವುಗಳಲ್ಲಿ ಕೆಲವು 2000 ವರ್ಷಗಳಿಗಿಂತ ಹಳೆಯವು ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಈ ಮರಗಳು ಈ ದೇಶದ ಸಂಕೇತವಾಗಿದ್ದಾವೆ. ಸಾವಿರಾರು ವರ್ಷಗಳ ಹಳೆಯ ಮರಗಳು ಇಲ್ಲಿ ಇನ್ನೂ ಜೀವಂತವಾಗಿದ್ದಾವೆ ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಪ್ರಾಚೀನ ಕಾಲದಲ್ಲಿ ಇವುಗಳನ್ನು ದೇವಾಲಯ ನಿರ್ಮಾಣಕ್ಕೆ, ಹಡಗು ತಯಾರಿಕೆಗೆ, ಅರಮನೆ ಕಟ್ಟೋದಕ್ಕೆ ಬಳಸಲಾಗ್ತಿತ್ತು. ಬೈಬಲ್ ಮತ್ತು ಪ್ರಾಚೀನ ಈಜಿಪ್ಟ್ ದಾಖಲೆಗಳಲ್ಲೂ ಕೂಡ ಲೆಬನಾನ್ ಸೀಡರ್ ಉಲ್ಲೇಖ ಇದೆ. ಲೆಬನಾನ್ ಧ್ವಜದಲ್ಲಿರೋ ಮರ ಕೇವಲ ಒಂದು ಚಿಹ್ನೆ ಅಲ್ಲ, ಅದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಜೀವಂತವಾಗಿ ಉಳಿಸ್ಕೊಂಡಿರೋ ಸೀಡರ್ ಕಾಡು. ಜಗತ್ತಿನಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಬರೆಯಲಾದ ದೇಶ ಲೆಬನಾನ್ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಬೈಬಲ್ನಲ್ಲೂ ಕೂಡ ಲೆಬನಾನ್ ದೇಶವನ್ನು 75 ಬಾರಿ ಉಲ್ಲೇಖಿಸಲಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಲೆಬನಾನ್ ದೇಶ ಪ್ರಾಚೀನ ಇತಿಹಾಸದ ಒಂದು ಭಾಗ ಆಗಿದೆ. ವೀಕ್ಷಕರೇ, ನೀವು ವೈನ್ ಪ್ರಿಯರಾಗಿದ್ದರೆ ಈ ದೇಶದಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಲೆಬನಾನ್ನ ವೈನ್ ಸಂಪ್ರದಾಯ ಅನ್ನೋದು ಫಿನಿಷಿಯನ್ನರ ಕಾಲದಿಂದ ಬಂದಿದೆ. ಬೇಕಾ ಕಣಿವೆಯ ದ್ರಾಕ್ಷಿ ತೋಟಗಳು ವಿಶ್ವದರ್ಜೆಯ ವೈನ್ಗಳನ್ನು ಉತ್ಪಾದನೆ ಮಾಡ್ತವೆ. ಇಲ್ಲಿಯ ಬಾಲ್ಬೇಕ್ ಎನ್ನುವ ಸ್ಥಳ ದ್ರಾಕ್ಷಿ ತೋಟಗಳಿಂದ ರೂಪುಗೊಂಡಿದೆ. ಕುತೂಹಲಕಾರಿಯಾಗಿ ಇಲ್ಲಿ ಸುಮಾರು 6 ಸಹಸ್ರಮಾನಗಳಿಂದ ವೈನ್ ಉತ್ಪಾದನೆ ಮಾಡಲಾಗ್ತಿದೆ. ಲೆಬನಾನ್ ಮಧ್ಯಭಾಗದಲ್ಲಿರೋ ಬೇಕಾ ಕಣಿವೆ ದ್ರಾಕ್ಷಿ ಕೃಷಿಗೆ ಸೂಕ್ತ ಸ್ಥಳ ಎಂದು ತಿಳಿದಿದ್ದ ರೋಮನ್ನರಿಂದ ವೈನ್ ಪ್ರಭಾವ ಬಂದಿದೆ ಅಂತ ಹೇಳಲಾಗುತ್ತೆ. ಲೆಬನಾನ್ನ ನಾಗರಿಕರು ಧರ್ಮದ ವೈವಿಧ್ಯಮಯ ರಚನೆಯಿಂದಾಗಿ ರಾಜಕೀಯ ಅಶಾಂತಿಗೆ ಕಾರಣವಾಗುತ್ತೆ ಅಂತ ಭಯದಿಂದ 1932ರ ನಂತರ ಅಧಿಕೃತ ಜನಗಣತಿಯನ್ನು ಕೈಗೊಂಡಿಲ್ಲ ಅಂದರೆ ಆಶ್ಚರ್ಯ ಅನಿಸುತ್ತೆ. ವಾಸ್ತವವಾಗಿ 1932ರ ಜನಗಣತಿ ಲೆಬನಾನ್ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಮೂಲಭೂತ ಪಾತ್ರವನ್ನು ವಹಿಸಿತ್ತು. ಇದು ರಾಜಕೀಯ ಪ್ರಾತಿನಿಧ್ಯ ಮತ್ತು ಸಂಶೋಧನೆಯನ್ನು ಆಧರಿಸಿತ್ತು. ಲೆಬನಾನ್ ರಾಷ್ಟ್ರದಲ್ಲಿ ಪೌರತ್ವವನ್ನು ಪಡೆಯೋದಕ್ಕೆ ಇದು ಒಂದು ಮೂಲಾಧಾರವಾಗಿದೆ. ಆಶ್ಚರ್ಯಕರವಾಗಿ ಇಲ್ಲಿಯ ಸರ್ಕಾರದ ಹುದ್ದೆಗಳು ಕೂಡ ಧರ್ಮದ ಆಧಾರದಲ್ಲಿ ಹಂಚಲ್ಪಟ್ಟಿದ್ದಾವೆ. ಇಲ್ಲಿಯ ರಾಷ್ಟ್ರಪತಿ ಕ್ರೈಸ್ತ ಧರ್ಮೀಯರಾಗಿದ್ದರೆ ಪ್ರಧಾನಮಂತ್ರಿ ಸುನ್ನಿ ಮುಸ್ಲಿಂ ಆಗಿರ್ತಾರೆ. ಸಂಸತ್ನ ಸ್ಪೀಕರ್ ಶಿಯಾ ಮುಸ್ಲಿಂ ಆಗಿರ್ತಾರೆ. ಈ ದೇಶದಲ್ಲಿ ಸಾಂಪ್ರದಾಯಿಕವಾಗಿ ಇದೇ ರಾಜಕೀಯ ವ್ಯವಸ್ಥೆಯನ್ನು ಕಾಯ್ದುಕೊಂಡು ಬಂದಿದ್ದಾರೆ. ಈ ಕಾರಣದಿಂದಾಗಿ ಜನಸಂಖ್ಯೆ ಪ್ರಮಾಣ ಬದಲಾಗಿದೆ ಅಂತ ಅಧಿಕೃತವಾಗಿ ಗೊತ್ತಾದರೆ ರಾಜಕೀಯ ಅಧಿಕಾರದ ಸಮತೋಲನ ಬದಲಾಗ್ಬೋದು ಮತ್ತು ಧಾರ್ಮಿಕ ಉದ್ವಿಗ್ನತೆ ಹೆಚ್ಚುತ್ತೆ ಅನ್ನೋ ಭಯದಿಂದಾಗಿ ಇವರು ಜನಗಣತಿಯನ್ನು ಇದುವರೆಗೆ ಕೈಗೊಂಡಿಲ್ಲ. ಲೆಬನಾನಿನ ಮಹಿಳೆಯರು ತಮ್ಮ ಸೌಂದರ್ಯ, ಶೈಲಿ ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿದ್ದಾರೆ. ಅವರ ಸೊಬಗು ಮತ್ತು ಮಹತ್ವಾಕಾಂಕ್ಷೆ ಎದ್ದು ಕಾಣಿಸುತ್ತೆ. ಅವರ ನಿಜವಾದ ಸೌಂದರ್ಯ ಒಳಗಿನಿಂದ ಹೊರಹೊಮ್ಮುತ್ತೆ. ಲೆಬನಾನಿನ ಮದುವೆಗಳು ಕೂಡ ಪೌರಾಣಿಕವಾಗಿದ್ದಾವೆ. ಸಂಗೀತ, ನೃತ್ಯ, ಅಂತ್ಯವಿಲ್ಲದ ಆಹಾರ ಮತ್ತು ಜಫೈ ಮೆರವಣಿಗೆ ಇಲ್ಲಿ ಶುದ್ಧ ಮತ್ತು ಸಂತೋಷದಾಯಕ ಸಮುದಾಯ ಮನೋಭಾವದಿಂದ ತುಂಬಿಕೊಂಡಿರ್ತವೆ. ಲೆಬನಾನ್ನ ಸೃಜನಶೀಲ ಮನೋಭಾವ ಅವರ ಕಲೆ ಮತ್ತು ಸಂಗೀತದಲ್ಲಿ ಎದ್ದು ಕಾಣಿಸುತ್ತೆ. ಅವರ ಜೀವನ ವಿಧಾನ, ಅತಿಥಿಗಳನ್ನು ಕುಟುಂಬದಂತೆ ನಡೆಸ್ಕೊಳ್ಳೋದು ಮತ್ತು ಔದಾರ್ಯ ಎಲ್ಲೆಡೆ ಎದ್ದು ಕಾಣಿಸುತ್ತೆ. ನೀವು ಈ ದೇಶದಲ್ಲಿದ್ದರೆ ನಿಮ್ಮ ಮನೆಯಲ್ಲಿರೋ ಥರ ನಿಮಗೆ ಫೀಲ್ ಆಗುತ್ತೆ. ವಿಶ್ವದ ಅತ್ಯಂತ ಹಳೆಯ ಮತ್ತು ನಿರಂತರವಾಗಿ ವಾಸಿಸುವ ನಗರಗಳಲ್ಲಿ ಬೈರುತ್ ನಗರ ಒಂದು ಪ್ರಾಚೀನ ನಗರವಾಗಿದೆ. ಮೆಡಿಟರೇನಿಯನ್ ಮೇಲೆ ಸೂರ್ಯ ಮುಳುಗ್ತಿದ್ದ ಹಾಗೆ ಬೈರುತ್ ಎಚ್ಚರಗೊಳ್ಳುತ್ತೆ ಅಂತ ಹೇಳ್ತಾರೆ. ಇದು ಎಂದಿಗೂ ನಿದ್ರಿಸದ ನಗರವಾಗಿದೆ. ಬೈರುತ್ ನಗರದ ರಾತ್ರಿ ಜೀವನ ಗ್ಲಾಮರ್, ಶಕ್ತಿ ಮತ್ತು ಸುಖವಾದ ಉತ್ಸಾಹಭರಿತ ಮಿಶ್ರಣವಾಗಿದೆ. ಬೆರಗುಗೊಳಿಸುವ ನೋಟಗಳನ್ನು ಹೊಂದಿರೋ ಮೇಲ್ಛಾವಣಿ ಬಾರ್ಗಳಿಂದ ಹಿಡಿದು ಇತ್ತೀಚಿನ ಎಲೆಕ್ಟ್ರಾನಿಕ್ ಬೀಟ್ಗಳೊಂದಿಗೆ ಮಿಡಿಯೋ ಭೂಗತ ಕ್ಲಬ್ಗಳವರೆಗೆ ಈ ನಗರ ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗುತ್ತೆ. ಇಂದು ಈ ಬೈರುತ್ ನಗರ ವಿರೋಧಾಭಾಸಗಳ ನಗರ ಆಗಿದ್ದು ಗುಂಡು ಹಾರಿಸಿದ ಕಟ್ಟಡಗಳು ಎಲ್ಲೆಲ್ಲೂ ಕಾಣಿಸ್ತವೆ. ಅಂತರ್ಯುದ್ಧದ ಪ್ರತಿಧ್ವನಿಗಳು. ಈ ನಗರ ತನ್ನ ಇತಿಹಾಸವನ್ನು ತನ್ನ ತೋಳುಗಳಲ್ಲಿ ಧರಿಸುವ, ಆದರೆ ಅದರಿಂದ ವ್ಯಾಖ್ಯಾನಿಸೋದಕ್ಕೆ ನಿರಾಕರಿಸುವ ಒಂದು ನಗರವಾಗಿದೆ. ಈ ನಗರದಲ್ಲಿ ನೀವು ಎಲ್ಲೆಲ್ಲೂ ನೋಡ್ತಾ ಇದ್ದರೆ ಅಂತರ್ಯುದ್ಧದ ಗಾಯಗಳನ್ನು ಎಲ್ಲೆಲ್ಲೂ ಕೂಡ ಕಾಣ್ಬೋದು. ಇದು ಇಂದು ಈ ದೇಶದಲ್ಲಿ ಕಾಣುವ ಶಾಂತಿಯ ದುರ್ಬಲತೆಯ ಸಂಕೇತವಾಗಿದೆ.
ವೀಕ್ಷಕರೇ, ಜೈತಾ ಗ್ರುಟ್ಟೋ ಎನ್ನುವ ಒಂದು ಪ್ರಸಿದ್ಧ ಗುಹೆ ವ್ಯವಸ್ಥೆ ಲೆಬನಾನ್ನ ನಹರ್ ಎಲ್ ಕೆಲ್ ಕಣಿವೆಯಲ್ಲಿದೆ. ಈ ಜೈತಾ ಗ್ರುಟ್ಟೋ ಲೆಬನಾನ್ನ ಅತ್ಯಂತ ಪ್ರಸಿದ್ಧ ಪ್ರಕೃತಿ ಅದ್ಭುತಗಳಲ್ಲಿ ಒಂದಾಗಿದೆ. ಇದು ರಾಜಧಾನಿ ಬೈರುತ್ನ ಉತ್ತರ ಭಾಗದಲ್ಲಿದೆ. ಇದು 2 ದೊಡ್ಡ ಲೈಮ್ ಸ್ಟೋನ್ ಗುಹೆಗಳ ಸಮೂಹವಾಗಿದೆ. ಸಾವಿರಾರು ವರ್ಷಗಳ ಕೆಳಗೆ ಈ ಗುಹೆಗಳು ನ್ಯಾಚುರಲ್ ಆಗಿ ಫಾರ್ಮ್ ಆಗಿದ್ದಾವೆ. ಇನ್ನೂ ಆಶ್ಚರ್ಯವೆಂಬಂತೆ ಈ ಗುಹೆಗಳ ಕೆಳಗೆ ಭೂಗರ್ಭ ನದಿಗಳು ಹರಿತವೆ. ದೋಣಿಯಲ್ಲಿ ಈ ಗುಹೆಗಳ ಒಳಗೆ ಪ್ರವಾಸ ಕೂಡ ಮಾಡ್ಬೋದು. ಇದು ಜಗತ್ತಿನ ಸುಂದರ ಗುಹೆ ವ್ಯವಸ್ಥೆಗಳಲ್ಲೇ ಒಂದಾಗಿದೆ. ಈ ಗುಹೆಗಳು ನ್ಯೂ 7 ವಂಡರ್ಸ್ ಆಫ್ ನೇಚರ್ ಸ್ಪರ್ಧೆಯಲ್ಲಿ ಫೈನಲಿಸ್ಟ್ ಆಗಿತ್ತು. ವೀಕ್ಷಕರ, ಕೆಲವು ಭದ್ರತಾ ಮತ್ತು ಭಯೋತ್ಪಾದನೆ ಸಂಬಂಧಿತ ಸವಾಲುಗಳನ್ನು ಈ ದೇಶ ಎದುರಿಸ್ತಾ ಇದೆ. ಲೆಬನಾನ್ ಮಧ್ಯಪ್ರಾಚ್ಯದ ಅಸ್ಥಿರ ಪ್ರದೇಶದ ಮಧ್ಯದಲ್ಲಿದೆ. ಅಂದರೆ ಈ ದೇಶದ ಹತ್ತಿರದಲ್ಲೇ ಸಿರಿಯಾ ಯುದ್ಧ ಹಲವು ವರ್ಷಗಳ ಕಾಲ ನಡೀತು. ಕೆಲವು ಜಿಹಾದಿ ಗುಂಪುಗಳು ಈ ದೇಶದ ಗಡಿ ಪ್ರದೇಶದಲ್ಲಿ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವು. ಇದರಿಂದಾಗಿ ಈ ದೇಶಕ್ಕೆ ಭದ್ರತಾ ಅಪಾಯ ಹೆಚ್ಚಾಗ್ತಾ ಹೋಯಿತು. ಅಷ್ಟಲ್ಲದೆ ಲೆಬನಾನ್ನಲ್ಲಿ ವಿವಿಧ ರಾಜಕೀಯ ಮತ್ತು ಧಾರ್ಮಿಕ ಗುಂಪುಗಳು ಕೂಡ ಇದ್ದಾವೆ. ಅವುಗಳಲ್ಲಿ ವಿಶೇಷವಾಗಿ ಹಿಜ್ಬುಲ್ಲಾ ಸಂಘಟನೆ ಇದೆ. ಇದು ಈ ದೇಶದಲ್ಲಿ ದೊಡ್ಡ ಪ್ರಭಾವವನ್ನು ಹೊಂದಿದೆ. ಈ ಹಿಜ್ಬುಲ್ಲಾ ಸಂಘಟನೆ ಎನ್ನುವುದು ಇರಾನಿನ ಕೃಪಾಪೋಷಿತ ಧಾರ್ಮಿಕ ಗುಂಪಾಗಿದೆ. ಈ ಪ್ರಾಕ್ಸಿ ಗುಂಪಿನಿಂದಾಗಿ ಈ ದೇಶದಲ್ಲಿ ಪ್ರಾದೇಶಿಕ ಉದ್ವಿಗ್ನತೆ ಮತ್ತು ಭದ್ರತಾ ಆತಂಕಗಳು ಆಗಾಗ್ಗೆ ತಲೆದೂರುತ್ತಲೇ ಇರ್ತವೆ. ಇದೇ ಮಾರ್ಚ್ ಆರಂಭದಲ್ಲಿ ಈ ಹಿಜ್ಬುಲ್ಲಾ ಸಂಘಟನೆ ಉತ್ತರ ಇಸ್ರೇಲ್ ಕಡೆಗೆ ರಾಕೆಟ್ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸಿತು. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ನಡೆಸಿದ ಪ್ರತಿದಾಳಿಯಿಂದಾಗಿ ಈ ಯುದ್ಧದ ಕಾರಣದಿಂದಾಗಿ ಲೆಬನಾನ್ನಲ್ಲಿ ಲಕ್ಷಾಂತರ ಜನ ಬೀದಿ ಬಂದಿದ್ದಾರೆ. ಇದು ಈಗ ದೊಡ್ಡ ಮಾನವೀಯ ಸಂಕಷ್ಟವಾಗಿ ಪರಿಣಮಿಸಿದೆ. ಈ ದೇಶ ಇತ್ತೀಚೆಗೆ ಅತಿಯಾದ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಇದರಿಂದಾಗಿ ನಿರುದ್ಯೋಗ ಹೆಚ್ಚಾಗ್ತಿದೆ. ನಿರುದ್ಯೋಗದಿಂದ ನರಳುತ್ತಾ ಇರೋ ಯುವಕರು ಅತಿವಾದಿ ಪ್ರಭಾವಕ್ಕೆ ಒಳಗಾಗ್ತಿದ್ದಾರೆ. ಅತಿಯಾದ ಭ್ರಷ್ಟಾಚಾರ ಮತ್ತು ರಾಜಕೀಯ ಅಸ್ಥಿರತೆ ಹಲವು ವರ್ಷಗಳಿಂದ ಇಲ್ಲಿ ರಾಜಕೀಯ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. 2020ರಲ್ಲಿ ಬೈರುತ್ ನಗರದಲ್ಲಿ ಒಂದು ಬಂದರು ಸ್ಫೋಟಗೊಳ್ತು. ಇದರಿಂದ ಅವರಿಗೆ ಆರ್ಥಿಕವಾಗಿ ದೊಡ್ಡ ಹೊಡೆತ ಬಿದ್ದಿದೆ. ಇದರಿಂದಾಗಿ ಈ ದೇಶದಲ್ಲಿ ವ್ಯಾಪಾರ ಮತ್ತು ಉದ್ಯೋಗಗಳು ಅತಿಯಾದ ನಷ್ಟವನ್ನು ಅನುಭವಿಸಿದ್ದಾವೆ. ಅದಲ್ಲದೆ ಇತ್ತೀಚೆಗೆ ಸಂಭವಿಸಿದ ಕೋವಿಡ್ ಮತ್ತು ಜಾಗತಿಕ ಆರ್ಥಿಕ ಸಮಸ್ಯೆಗಳು ಈ ದೇಶವನ್ನು ಕಿತ್ತು ತಿಂತಿದ್ದಾವೆ. ವೀಕ್ಷಕರೇ, ಇತಿಹಾಸದ ಗಾಯಗಳನ್ನು ಹೊತ್ತುಕೊಂಡು ಸಂಸ್ಕೃತಿಯ ಸೌಂದರ್ಯವನ್ನು ಉಳಿಸಿಕೊಂಡಿರೋ ದೇಶ ಲೆಬನಾನ್. ಸವಾಲುಗಳ ನಡುವೆಯೂ ಕೂಡ ಆಸೆಗಳನ್ನು ಕಳೆದುಕೊಳ್ಳದ ಜನರು, ಪರ್ವತಗಳಿಂದ ಸಮುದ್ರದವರೆಗೆ ಹರಡಿರುವ ಅದ್ಭುತ ಕಥೆಗಳು. ಈ ದೇಶವನ್ನು ನೋಡಿದಾಗ ನಮಗೆ ಅನಿಸೋದು ಒಂದೇ, ಒಂದು ದೇಶದ ಶಕ್ತಿ ಅದರ ಭೂಮಿಯಲ್ಲಿ ಅಲ್ಲ, ಅದರ ಜನರ ಧೈರ್ಯದಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.